ದಿಸ್ ಈಸ್ ಮೈ ಬೇಬೀಸ್ ಫೈನಲ್ ಲುಕ್ ಅಲ್ಲ, ಬರೀ ಬುಟ್ಟಾದ ಮಾತ್ರ ಫೈನಲ್ ಲುಕ್. ಓ ಮೈ ಗಾಡ್, ನಮ್ಮ ಹುಡುಗಿನಂತೂ ಹಿಡಿದು ಸಾಕಾಗೋಯ್ತು. ಜನ ಹುಡುಗಿರಿಗೆ ಬೇಕಿದ್ರು ಮೇಕಪ್ ಹಾಕ್ಬೋದು, ಒಂದು ಸಣ್ಣ ಮಗುನಂತೂ ರೆಡಿ ಮಾಡೋಕ್ಕಾಗಲ್ಲ. ಅವರು ಎಲ್ಲೆಲ್ಲರೂ ಓಡೋಗ್ತಿರ್ತಾರೆ, ಅವ್ರನ್ನ ಹಿಡ್ಕೊಬಂದು ಅವ್ರಿಗೆ ಏನು ಬೇಕು ಅದನ್ನು ತಿನ್ನೋಕ್ಕೆ ಕೊಟ್ಟು ಕರ್ದು ಕೂರಿಸ್ಕೊಂಡು ರೆಡಿ ಮಾಡಬೇಕು ಅಂತ. ಹಿಯರ್ ಈಸ್ ಮೈ ರಾಧೇಶ್ ಔಟ್ಫಿಟ್ ಅಲ್ಲ ಔಟ್ಲುಕ್, ಫೈನಲ್ ಔಟ್ಲುಕ್. ಹಾಂ, ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂತ ಅಂದರೆ, ನಾನು ನಮ್ಮ ಹುಡುಗಿನ ಇವತ್ತು ರಾಧೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಮೆಹಂದಿ ಹಾಕ್ಬಿಟ್ಟಿದ್ದೀನಿ. ನಾನು ನೋಡಿ ಈ ಥರ ಮಾಡಿದ್ದೀನಿ. ಅಂದ್ರೆ ನೋಳು ಮಲಗಿದ್ರೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಕಾಲು ಎಳ್ಕೊಂಡು ಒಂದು ಸ್ವಲ್ಪ ಕಚಿ ಪಿಚಿ ಆಗಿಬಿಟ್ಟಿದೆ. ಕೈಯಲ್ಲೂ ಅಷ್ಟೇ ನೀಟಾಗಿ ಮಾಡೋಕ್ಕೆ ಬರಲೇ ಇಲ್ಲ, ನೀಟಾಗಿ ಮಾಡೋಕ್ಕಾಗಲೇ ಇಲ್ಲ. ಹೆಂಗೋ ಹಂಗೆ ಮಾಡಿ ಸ್ವಲ್ಪ ಮಾಡಿದ್ದೀನಿ. ಬನ್ನಿ ನೆಕ್ಸ್ಟ್ ಏನು ಮಾಡ್ತೀನಿ, ಬೊಟ್ಟು ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇದನ್ನು ತಗೊಂಡಿದ್ದೆ. ಇದು ಶೃಂಗಾರ ಟ್ಯೂಬ್ ಅಂತ ಹೇಳಿ, ಇದನ್ನೆಲ್ಲ ಆಲ್ಮೋಸ್ಟ್ ಮುಂಚೆ ಎಲ್ಲರೂ ಯೂಸ್ ಮಾಡ್ತಿದ್ವಿ. ಬಟ್ ಇವಾಗೆಲ್ಲ ಐಲೈನರ್ ಅಥವಾ ಮಿನಿ ಶೃಂಗಾರ ಟ್ಯೂಬ್ ಎಲ್ಲ ಬಂದು ಕಾಲದ ಸ್ಟಿಕ್ಕರ್ಸ್ ಯೂಸ್ ಮಾಡ್ತಿದ್ದಾರೆ. ಏನೋ ಕೃಷ್ಣಂಗೆ ಬೇಕು ಅಂತಂತ ಹೇಳಿದ್ರೆ ತಗೊಂಡಿರ್ತಾರೆ ಅಷ್ಟೇ. ಇದು ಬಂದು ನೋಡಿ, ಬೊಟ್ಟಿಗೆ ನೀಟಾಗಿ ಒಂದೊಂದೇ ಇಡೋಕ್ಕಾಗಲ್ಲ. ಸೊ ನಾನು 7 ಗೋಬಿ ತಿನ್ನೋಕ್ಕೆ ಯೂಸ್ ಮಾಡ್ತಿರಲ್ಲ, ಅದು ಕಡ್ಡಿನ ನಾನು ರಬ್ಬರ್ ಮಾಡಿ ಇದನ್ನು ಯೂಸ್ ಮಾಡ್ತಿದ್ದೀನಿ ಇಡೋಕ್ಕೆ. ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫೈನಲಲ್ಲಿ ಮಧ್ಯಕ್ಕೆ ಒಂದು ಮರೂನ್ ಇಟ್ಟರೆ ಫಿನಿಶ್ ಆಗುತ್ತೆ. ಸಣ್ಣ ಬುಟ್ಟ ಇಡೋ ಅಷ್ಟು ಪೇಷನ್ಸ್ ಕೆಲವ್ರಿಗೆ ಇರಲ್ಲ. ಸೊ ಹಂಗಾಗಿ ಬನ್ನಿ ಯಾವ ರೀತಿ ಇಡ್ತೀನಿ ನೋಡೋಣ. ನೋಡಿ ಹಿಂಗೆ ಪಕ್ಕಕ್ಕನೆ ಇಟ್ಕೊಂಡಿದ್ದೀನಿ. ಅವಳು ಸ್ವಲ್ಪ ಅಳ್ಳಾಡೋದು ಅದು ಇದು ಮಾಡ್ತಿದ್ದಾಳೆ. ನೋಡೋಣ ಹೆಂಗಾಗುತ್ತೆ ಅಂತ. ಏನಾರ ಎದ್ಬಿಟ್ರೆ ಸ್ವಲ್ಪ ಕಷ್ಟ. ಹುಡುಗಿ ಎದ್ದೇಳ್ತಿಲ್ಲಪ್ಪ, ಅದೇ ಖುಷಿ. ನೋಡಿ ಇದರಿಂದ ಎಷ್ಟು ಯೂಸ್ ಇದೆ ಅಂತ ಅಂದರೆ, ಅದನ್ನೇ ಒಂದೇ ಇಟ್ಕೊಂಡು ಬಂದಿದ್ರೆ ಎಷ್ಟೊತ್ತುವರೆಗೆ ಆಗ್ತಿತ್ತು. ಇದು ಸುಮ್ಮನೆ ತಗೊಳೋದು, ಅಂಟ್ಸ್ಕೊಳೋದು, ಇಲ್ಲಿ ಸ್ಟ್ಯಾಂಪ್ ಮಾಡಿದ್ರೆ ಮುಗ್ದೋಯ್ತು. ನೋಡಿ ಇದು ಬಂದು ಮರೂನ್ ಕಲರು, ಮಧ್ಯದಲ್ಲಿ ಇಟ್ಕೊಂಡು ಹೋಗೋಣ. ಸದ್ಯ ಕಣಪ್ಪ ನಮ್ಮ ಹುಡುಗಿ ಏನು ಎಚ್ಚರ ಆಗ್ತಿಲ್ಲ. ನೋಡೋಣ, ಮಧ್ಯದಲ್ಲಿ ಏನಾರು ಕಿಚ್ಚರ ಆಗಿಬಿಟ್ರೆ ಸ್ವಲ್ಪ ಕಷ್ಟ ಆಗಬಹುದು. ನೋಡಿ ನಮ್ಮ ಹುಡುಗಿ ಗೋವಿಂದ ಡಿಸೈನ್ ಮಾಡ್ತಾಯಿದ್ದೀವಿ. ನನಗಂತೂ ಈ ಥರ ಎಲ್ಲ ಆರ್ಟ್ ಮಾಡೋದು ಅಂದರೆ ತುಂಬಾ ಇಷ್ಟ. ನನ್ನ ಹಸ್ಬೆಂಡ್ನ ಕೇಳಿ ನನಗೂ ಸಾಕಾಗಿ ಕೊನೆಗೆ ನಾನು ಒಬ್ಬಳೇ ಮಾಡ್ಕೊತೀನಿ ಬಿಡಪ್ಪ ಅಂತಂದು, ಆಮೇಲೆ ಇಲ್ಲ ನಾನು ಬರ್ತೀನಿ, ನಾನು ಜಾಯ್ನ್ ಆಗ್ತೀನಿ ನನ್ನ ಮಗಳಿಗೆ ಅಂತ ಹೇಳಿ ಬಂದಿದ್ದಾರೆ. ಸೊ ಇವತ್ತು ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ. ದಿಸ್ ಈಸ್ ಮೈ ಬೇಬೀಸ್ ಫೈನಲ್ ಲುಕ್ ಅಲ್ಲ, ಬರೀ ಬುಟ್ಟಾದ ಮಾತ್ರ ಫೈನಲ್ ಲುಕ್. ಇದು ನೋಡಿ ನನ್ನ ಹುಡುಗಿನ ರಾಧೆ ಮಾಡಬೇಕು ಅಂತ ತೊಗೊಂಡು ಬಂದಿರೋ ಅಸೆಸರೀಸ್. ಇದವಳದು ಬಳೆ. ಇದು ಬಂದು ರಾಧೆ ಗೆಟಪ್ಗೆ ಬೇಕಾಗಿರುವಂಥ ಜ್ಯುವೆಲ್ರೀಸ್. ಆ್ಯಂಡ್ ಇದು ಬಳೆ, ಸರ. ನಾನು ನಮ್ಮ ಹುಡುಗಿಗೆ ಇನ್ನೂ ಕಿವಿ ಚುಚ್ಚಿಲ್ಲ. ಸೊ ಸ್ಟಿಕ್ಕರ್ನ ಯೂಸ್ ಮಾಡಿ ಅವಳದು ಕಿವಿ ಓಲೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಂದು ಹೇರ್ ಕ್ಲಿಪ್ಸ್. ಅವಳಿಗೆ ಇನ್ನು ನೀಟಾಗಿ ಕ್ಲಿಪ್ಪೆಲ್ಲ ಹಾಕೋಕ್ಕಾಗಲ್ಲ. ಸೊ ಇದೇನೇ ಕ್ಲಿಪ್ಸು ಯೂಸ್ ಮಾಡ್ತೀನಿ. ಇದು ಬಂದು ನಮ್ಮ ಹುಡುಗಿದು ಔಟ್ಫಿಟ್ ಆಗಿರುತ್ತೆ ಇವತ್ತಿಂದು. ನೋಡಿ ಎಷ್ಟು ಡಿಸೈನ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಅಂಗಡಿಗೆ ತೊಗೊಳಕ್ಕೆ ಹೋದಾಗ್ಲೂ ಕೂಡ ಒಂದಕ್ಕಿಂತ ಒಂದು ಕಲರ್ ಆಗಲಿ ಡಿಸೈನ್ ಆಗಲಿ ಎಲ್ಲ ಚೆನ್ನಾಗಿತ್ತು. ಸೊ ನಾವು ಇದನ್ನು ಫೈನಲ್ ಮಾಡ್ಕೊಂಡು ತಗೊಂಡು ಬಂದಿದ್ದೀವಿ. ಇದು ನೋಡಿ ನನಗೆ ತುಂಬ ಇಷ್ಟ ಆಗಿದ್ದು ಏನಪ್ಪ ಅಂತಂದರೆ, ನಮ್ಮ ಹುಡುಗಿ ಸ್ಕರ್ಟ್ ನೋಡಿದ್ರೆ ಒಳ್ಳೆ ಛತ್ರಿ ಥರ ಇಲ್ವಾ, ಎಲ್ಲ ಬಲೂನ್ ಇದ್ರ ಥರ ಇದೆ. ಅಂಬ್ರೆಲಾ ಸ್ಕರ್ಟ್ ಇದು ಒಂದು. ಆ್ಯಂಡ್ ವೇಲು ದುಪ್ಪಟ್ಟ ತಲೆ ಮೇಲೆ ಹಾಕೋಕ್ಕೆ ಹುಡುಗಿಗೆ ದುಪ್ಪಟ್ಟ ಇದು. ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲದೂ. ಬನ್ನಿ ನಮ್ಮ ಹುಡುಗಿನ ರೆಡಿ ಮಾಡೋಣ ಇವಾಗ ಇದನ್ನೆಲ್ಲ ಹಾಕಿ.
ಹುಡುಗಿರಿಗೆ ಬೇಕಿದ್ರೆ ಮೇಕಪ್ ಹಾಕ್ಬೋದು, ಒಂದು ಸಣ್ಣ ಮಗುನಂತೂ ರೆಡಿ ಮಾಡೋಕ್ಕಾಗಲ್ಲ. ಅವರು ಎಲ್ಲೆಲ್ಲರೂ ಓಡೋಗ್ತಿರ್ತಾರೆ, ಅವ್ರನ್ನ ಹಿಡ್ಕೊಬಂದು ಅವ್ರಿಗೆ ಏನು ಬೇಕು ಅದನ್ನು ತಿನ್ನೋಕ್ಕೆ ಕೊಟ್ಟು ಕರ್ದು ಕೂರಿಸ್ಕೊಂಡು ರೆಡಿ ಮಾಡಬೇಕು. ಒಂದು ರೇಂಜ್ಗೆ ರೆಡಿ ಮಾಡಿದ್ದೀನಿ. ಇವಾಗ ವೇಲ್ ಹಾಕೋದೊಂದು ಬಾಕಿ ಇದೆ ಅಷ್ಟೇ ಅಂತ ಅನ್ಕೊತೀನಿ. ಓ ಮೈ ಗಾಡ್, ನಮ್ಮ ಹುಡುಗಿನಂತೂ ಹಿಡಿದು ಸಾಕಾಗೋಯ್ತು. ನೋಡ್ರಪ್ಪ, ನಮ್ಮ ಹುಡುಗಿನ ಒಂದು ರೇಂಜಿಗೆ ರೆಡಿ ಆಗಿದ್ದಾಳೆ ನಮ್ಮ ರಾಧೆ. ಹಿಯರ್ ಈಸ್ ಮೈ ರಾಧೆ ಔಟ್ಫಿಟ್ ಅಲ್ಲ ಔಟ್ಲುಕ್, ಫೈನಲ್ ಔಟ್ಲುಕ್. ಹಿಯರ್ ಈಸ್ ಮೈ ರಾಧೇಸ್ ಫೈನಲ್ ಔಟ್ಲುಕ್. ನೋಡಿ, ನಮ್ಮ ಹುಡುಗಿ ಹಿಂಗೆ ಕಾಣಿಸ್ತಿದ್ದಾಳೆ. ಅಷ್ಟು ನೀಟಾಗಿ ಬಂದಿಲ್ಲ ಅಂದರೂ ಒಂದು ರೇಂಜಿಗೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ನೋಡಿ ಹೆಂಗಿದ್ದಾಳೆ ನಮ್ಮ ರಾಧೆ ಅಂತ ಹೇಳಿ ಕಮೆಂಟ್ ಮಾಡಿ, ಹೇಗೆ ಕಾಣಿಸ್ತಿದ್ದಾಳೆ ಅಂತ. ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀವಿ ನೋಡಿ. ಯಾರೆಲ್ಲ ನನ್ನದು ಹಳೆ ವಿಡಿಯೋ ನೋಡಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂದಿದೆ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಕ್ಲಿಕ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್.